ಈಗ ಏನು ರಾಮನಗರ ಜಿಲ್ಲಾಧಿಕಾರಿಯವರು ಇಲ್ಲಿ ನಮ್ಮ ರೈತರು ತಮ್ಮದೇ ಆದಂಥ ಸಮಸ್ಯೆಯನ್ನು ಕೇಳಲಿಕ್ಕೆ ಅಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಕಾಯ್ದೆ 144 ಅನ್ವಯ ಮಾಡಿ ಯಾರೂ ಕೂಡ ಅಲ್ಲಿ ಜಾರಿ ಮಾಡ್ದಂಗೆ ಬರ್ದಂಗೆ ಜಾರಿ ಮಾಡವ್ರೆ ಅಂತ ಹೇಳಿದ್ರೆ ಇದು ಅನ್ಡೆಮೋಕ್ರೆಟಿಕ್ ಅಪ್ರಜಾಸತ್ತಾತ್ಮಕವಾದಂಥ ವಿಚಾರ. ಯಾತಕ್ಕೆ ಅಂದರೆ ಈ ಜಿಲ್ಲಾಧಿಕಾರಿಗಳು IAS ಪಾಸ್ ಮಾಡಿರೋರು. IAS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತದ ಆಡಳಿತ ಸೇವೆ. ಇದನ್ನು ಪಾಸ್ ಮಾಡಿದ್ರು, ನಮ್ಮದೇ ಆದಂಥ ಸಂವಿಧಾನನ ಒಪ್ಕೊಂಡಿದ್ರು, ನಮ್ಮದೇ ಆದಂಥ ಕಾನೂನು ಅಡಿಯಲ್ಲಿ ನಾವು ಹೋರಾಟಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು. ಆ ಕಾರಣದಿಂದ ಏನಿವತ್ತು ಇವರು ಸಂವಿಧಾನದ ಪಾಠ ಓದಿದ್ದಾರೆ ಜಿಲ್ಲಾಧಿಕಾರಿಗಳು. ಸಂವಿಧಾನದ 19ನೇ ಆರ್ಟಿಕಲ್ ಏನು ಹೇಳ್ತದೆ ಅಂತ ಅವ್ರು ಕೇಳಬೇಕು. ಸಂವಿಧಾನದ 19ನೇ ಆರ್ಟಿಕಲ್ ಯಾವುದೇ ಒಬ್ಬ ಪ್ರಜೆ ತನಗೆ ಅನ್ಯಾಯ ಆದಾಗ ಸಂಘ ಸಂಸ್ಥೆಗಳನ್ನ ಕಟ್ಕೊಳ್ಬೇಕಾದಂಥ ಹಕ್ಕಿದೆ, ಮತ್ತು ಹೋರಾಟ ಮಾಡುವ ಹಕ್ಕಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಹೀಗೆ ಬೇರೆ ಬೇರೆ ಹಕ್ಕುಗಳನ್ನ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು. ಇವರೇನು ಕೊಟ್ಟಿಲ್ಲ. ಇವರು ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. 144 ಪೊಲೀಸ್ ಕಾಯ್ದೆ ಯಾವಾಗ ಅನ್ವಯ ಆಯ್ತದೆ ಅಂತ ಹೇಳಿದ್ರೆ, ಒಂದು ಪ್ರತಿಭಟನಾ ಸ್ಥಳದಲ್ಲಿ ಏನಾದರೂ ಅಹಿತಕರ ಘಟನೆ ನಡೀತಾ ಇದ್ರೆ, ಶಾಂತಿ ಭಂಗ ಉಂಟಾಯ್ತಾ ಇದ್ರೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಉಂಟಾಗ್ತಾ ಇದ್ರೆ, ಆ ಸಂದರ್ಭದಲ್ಲಿ ಒನ್ ಪಾರ್ಟಿ ಪರ್ನ ಘೋಷಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಇದನ್ನೆಲ್ಲ ರೈತ ಚಳವಳಿ ಕಲ್ತಿದೆ. ರೈತ ಚಳವಳಿ ಕೂಡ ಒಂದು ಯೂನಿವರ್ಸಲ್ ಯೂನಿವರ್ಸಿಟಿ. ಬಹಳ ಜನ ಪದವಿ ಪಡೆದಿದ್ರು, ನಾವು ಪದವಿ ಪಡೆದಿದ್ರು, IAS ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿದ್ರು ಎಲ್ಲ ಅವರೇ. ಆದರೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಯೂನಿವರ್ಸಲ್ ಯೂನಿವರ್ಸಿಟಿಯಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ DC ಎಚ್ಚೆತ್ಕೋಬೇಕು. ಇವತ್ತು ಇವರೇನು IAS ಪಾಸ್ ಮಾಡಿದ್ದಾರೆ, ನಾವು ಕೂಡ ಇಲ್ಲಿ ಕೂರ್ತಿರ್ತಕ್ಕಂಥ ಎಲ್ಲ ಜನ ನಾವು ಕೂಡ ನಮ್ಮದೇ ಆದ ಒಂದು IAS ಯಾವ ಥರ ಅಂತ ಹೇಳಿದ್ರೆ, ಆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅವ್ರದ್ದು ಭಾರತ ಆಡಳಿತ ಸೇವೆ, ನಮ್ಮದು ಇಂಡಿಯನ್ ಅಗ್ರಿಕಲ್ಚರಲ್ ಸರ್ವಿಸ್. ಅಂದರೆ ನಮ್ಮದು ಕೂಡ ಭಾರತ ಕೃಷಿ ಸೇವೆ. ನೋಡಿ, ಈ ಭಾರತ ದೇಶದಲ್ಲಿ ನಾವು 142 ಕೋಟಿ ಜನಸಂಖ್ಯೆ ಇದ್ದೀವಿ. ಈ 142 ಕೋಟಿ ಜನಸಂಖ್ಯೆಗೂ ಕೂಡ ಇವತ್ತು 3 ಕೋಟಿ 20 ಲಕ್ಷ ಟನ್ ಆಹಾರವನ್ನು ಬೆಳೆದು ಇವತ್ತು ಭಾರತದಲ್ಲಿ ಯಾರೂ ಕೂಡ ಹಸಿವಿನಿಂದ ಸಾಯಬಾರ್ದು. ಹಂಗೆ ನಾವು ಆಹಾರ ಧಾನ್ಯವನ್ನು ಬೆಳ್ಕೊಟ್ಟಿದ್ದೀವಿ. ಈ ಆಹಾರ ಧಾನ್ಯವನ್ನು ಬೆಳ್ಕೊಟ್ಟಂಥ ರೈತನಿಗೆ ಅವನದೇ ಆದಂಥ ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಇಲ್ಲಿ ನಮ್ಮ ಸಮಸ್ಯೆನ ಬಗೆಹರಿಸಿ ಅಂತೇಳಿ ನಾವು ಹೋರಾಟ ಮಾಡಕ್ಕೆ ಬಂದರೆ, ಇವರು 144 ಸೆಕ್ಷನ್ ಜಾರಿ ಮಾಡ್ತಾರೆ ಅಂದರೆ ಇವರು ಯಾವ IAS, ಇವರು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ನಮ್ಮ ಮುಂದೆ ಬರ್ತದೆ. ಆ ಕಾರಣಕ್ಕೆ ಇವತ್ತು ಇಲ್ಲಿ ಈ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ, ಇದಕ್ಕೆ ಖಂಡಿತ ವಾಪಸ್ ತಗೊಳ್ಬೇಕು. ಅಧಿಕಾರಿ ಈಗಲೇ ಎಚ್ಚೆತ್ಕೊಂಡು ಅವರ IAS ಪದವಿಯ ಅರ್ಥವನ್ನು ಮನವರಿಕೆ ಮಾಡಿಕೊಂಡು ಚಳವಳಿಗಾರರಿಗೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿದ್ದರೆ ರೈತರು ಮುಂದಿನ ಹೋರಾಟ ಏನು ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ತಮ್ಮೆಲ್ಲರಿಗೂ ಒಂದ್ಸರಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.